ಇಡ್ಲಿಗೆ ವಡೆ ಅಂದ್ರೆ ಮಸಾಲೆ ವಡೆನೇ ಬೇಕು. ಇಲ್ಲ ಇಲ್ಲಿ ನೋಡಿ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಕೊಡ್ಬೇಕು ನೀವು. ಇಡ್ಲಿ ಚಿತ್ರಾನ್ನ ತಿನ್ನೋರ್ಗಿಂತ ಚಟ್ನಿ ತಿನ್ನೋರೇ ಜಾಸ್ತಿ, ಹಂಗಿರುತ್ತೆ ಟೇಸ್ಟ್. ಹೌದಾ? ಏನೇನ್ ಹಾಕ್ತೀರಣ್ಣ ಚಟ್ನಿಗೆ? ಅಮೌಂಟ್ ಕೊಟ್ಟೆ ಗೊತ್ತಲ್ಲ, 60 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ಸಲಿ ಕೊಡ್ತೀರಾ? ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರಿನ ಒಂದು ಫೇಮಸ್ ಆಗಿರುವಂಥ ತಟ್ಟೆ ಇಡ್ಲಿ ಸ್ಪಾಟ್ನ ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಇಲ್ಲಿ ತಟ್ಟೆ ಇಡ್ಲಿಗೆ ಅಂತ ಹಾಫ್ ಆನ್ ಅವರ್ ವೇಟ್ ಮಾಡಿದ್ರೂ ಕೆಲವೊಂದ್ಸಲ ಸಿಗುತ್ತೆ ಅನ್ನೋದು ಕೂಡ ಡೌಟ್ ಆಗಿರುತ್ತೆ. ತಟ್ಟೆ ಇಡ್ಲಿಗಿಂತ ಫೇಮಸ್ ಅಂದರೆ ಈ ಚಟ್ನಿಗೋಸ್ಕರನೇ ವೇಟ್ ಮಾಡಿ ತಟ್ಟೆ ಇಡ್ಲಿನ ತಿಂತಾರೆ. ಹಾಗೆಯೇ ಇಲ್ಲಿ ಚಿತ್ರಾನ್ನ, ಮದ್ದೂರು ವಡೆ ಕೂಡ ಸಿಗುತ್ತೆ. ಬೇಗ ಹೋದ್ರೆ ಮಾತ್ರ ಚಿತ್ರಾನ್ನ ಸಿಗುತ್ತೆ. ವಿಡಿಯೋದಲ್ಲಿ ನೋಡ್ತಿರೋದೇ ಇವರು ರಾಜಣ್ಣ ಅಂತ, ಈ ತಟ್ಟೆ ಇಡ್ಲಿ ಹೋಟೆಲ್ನ ಮಾಲೀಕರು. ಇವರೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನಮ್ಮ ವಿಡಿಯೋಗೋಸ್ಕರ ಮಾತಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಅಮೌಂಟ್ ಕೊಟ್ಟೆ ಗೊತ್ತಲ್ಲ, 60 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ಸಲಿ ಕೊಡ್ತೀರಾ? ಬನ್ನಿ ಬಿಂದುಸಾಗರ. ಯಾವಾಗ ನಡೆಸ್ತೀರ ಅಂಕಲ್ ಇದು ಹೋಟ್ಲು? ಯಾವಾಗ ನಡೆಸ್ತಿದ್ದೀರಾ ಇದು? ನಾನು ಹೇಳ್ಬೇಕೀಗ 44 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 1980, 79, 80 ಸಾಲಲ್ಲಿ ಮಾಡಿದೆ. 44 ವರ್ಷ ಆಗುತ್ತೆ. ಇದೊಂಚೂರು ಚೇಂಜ್ ಮಾಡ್ಕೊಳ್ಳಿ. ಏನೇನು ಸಿಗುತ್ತೆ ಇಲ್ಲಿ? ಇಡ್ಲಿ, ಚಿತ್ರಾನ್ನ, ಮದ್ದೂರು ವಡೆ, ಇಷ್ಟ ಐಟಮ್ ಅವಾಗ ಮಾಡ್ತೀವಿ. ಅವಾಗಿಂದಾನು? ಅವಾಗೆಲ್ಲ ಮಸಾಲೆ ವಡೆ ಮಾಡ್ತಾ ಇದ್ವಾ. ಈಗ ಮದ್ದೂರು ವಡೆ ಒಬ್ರು ಮಾಡಿ ತಂದ್ಕೊಡ್ತಾರೆ. ಇಡ್ಲಿ, ಚಿತ್ರಾನ್ನನೇ ನಾವು ಅವಾಗಿಂದ ಮಾಡೋದು. ಅಪ್ಪ ಇದ್ದಾಗ ಟೀ, ಕಾಫಿ, ಬೋಂಡ ಎಲ್ಲ ಮಾಡೋದು. ನನ್ನ ತಂದೆ ಎಷ್ಟು ಗಂಟೆ ಗುಣ ನಿನ್ ತಂದೆ ಅಲ್ಲ. ಟೈಮಿಂಗ್ಸ್ ಅಂಕಲ್? ಟೈಮಿಂಗ್ಸ್ ಬೆಳಗ್ಗೆ 8:30 ಇಲ್ಲಿ ಮಾಡೋದು. 8:30 12 ಗಂಟೆಗೆ. ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಅಲ್ಲಿ 8 ರಿಂದ 12. ಅದೆಲ್ಲಿರೋದು? ಇಲ್ಲ, ಚೇತನ ತಟ್ಟೆ ಇಡ್ಲಿ ಅಂತ ಗೂಗಲ್ ಹಾಕಂದ್ರೆ ಚೇತನ ತಟ್ಟೆ ಇಡ್ಲಿ. ಅಂದ್ರೆ ಎಲ್ಲ ದಿನ ಓಪನ್ ಇರುತ್ತೆ? ಯಾವ್ದಿನ ರಜಾ? ಸೋಮವಾರ ರಜಾ ಮಾಡ್ತೀವಿ. ಸೋಮವಾರ ಒಂದು ರಜಾ ಮಾಡ್ತೀವಿ. ಚಿತ್ರಾನ್ನ ಇಲ್ಲ ಸರ್, ಒಂದು 5 ನಿಮಿಷ ಸರ್. ಸಾಲ ಕೊಡ್ತೀನಿ ಸರ್. ಸ್ವಲ್ಪ ಇದೆ, ಅವ್ರು ಖಾಲಿ ಹೋದ್ರೆ ಹೊಡಿತಾರೆ ಸರ್. ಒಂದು 5 ನಿಮಿಷ ಸರ್. ಇಡ್ಲಿ ಕೊಡ್ತಾ ನಿಮ್ಗೂ ಕೊಟ್ಬಿಡ್ತೀನಿ ಸರ್. ವಿಶ್ವ ಬಂದ್ರಪ್ಪ? ಮನೆಯಿಂದ ಬಂದ್ರೇನೋ, ಮನೆಯವ್ರು ಬಂದ್ರೇನೋ ಅಂತ. ಮಗ ಬಂದ? ನೀವೇನೋ ವಾರ ಬರ್ತೀರಣ್ಣ ಇಲ್ಲಿ? ಮತ್ತೆ ಮಾತಾಡಿಸಿ ಸರ್. ನಮ್ಮ ಬಂದು ಇಡ್ಲಿ ಬಂದು ರೆಗ್ಯುಲರ್ ಕಸ್ಟಮರ್ ಯೂಟ್ಯೂಬರ್ ಕಣ. ಇಡ್ಲಿಗೆ ಕೇಳ್ತಾರೆ. ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿ? ರೆಗ್ಯುಲರ್ ಆಗಿ ಬರ್ತೀರಾ? ತಿಂಗಳಲ್ಲಿ 3 ದಿನ. ಏನ್ ಫೇವ್ರೇಟ್ ನಿಮಗೆ ಇಲ್ಲಿ? ತಟ್ಟೆ ಇಡ್ಲಿ, ಚಿತ್ರಾನ್ನ ನಿಮ್ಗೆ ಇಷ್ಟನಾ? ಚಿತ್ರಾನ್ನ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರ್ತದೆ. ನೀವು ತಿಂದಾದ್ಮೇಲೆ ಕೈ ತಿಂದೇ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಆಯಿಲ್ ಅಷ್ಟು ಕಡಿಮೆ ಇರುತ್ತೆ. ಕೈಗೆ ಇರುತ್ತೆ. ಆಯಿಲ್ ಕಮ್ಮಿ ಆತರ ಅಲ್ಲ. ಈಗ ಬೇರೆ ಕಡೆ ತಿಂದ ನೋಡಿದ್ರೆ ಸೋಪ್ ಬೇಕು ಅನ್ಸುತ್ತೆ, ಜಿಡ್ಡು ಇರುತ್ತೆ. ಇಲ್ಲಿ ಜಿಡ್ಡು ಏನೂ ಇರಲ್ಲ. ನೀಟಾಗಿ ಕೈ ತೊಳೆದ್ರೆ ಮನೇಲಿ ಊಟ ಮಾಡಿ ಸಣ್ಣ ಸಾಂಬಾರ್ ಕೈ ತೊಳ್ದಂಗೆ ಇರ್ತದೆ, ರುಚಿಯಾಗಿರುತ್ತೆ. ಮಸಾಲೆ ವಡೆ ಕೊಡ್ತಿದ್ರೆ ಈ ನಡುವೆ ಮಸಾಲೆ ವಡೆ ಕೊಡ್ತಾ ಇಲ್ಲ. ಯಾಕಣ? ಹೌದಾ? ಇಲ್ಲ, ಮಸಾಲೆ ವಡೆನೇ ಟೇಸ್ಟ್ ಇದೆ. ಇಡ್ಲಿಗೆ ವಡೆ ಅಂದ್ರೆ ಮಸಾಲೆ ವಡೆನೇ ಬೇಕು. ಇಲ್ಲ ಇಲ್ಲಿ ನೋಡಿ ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಕೊಡ್ಬೇಕು ನೀವು. ಇಡ್ಲಿ ಚಿತ್ರಾನ್ನ ತಿನ್ನೋರ್ಗಿಂತ ಚಟ್ನಿ ತಿನ್ನೋರೇ ಜಾಸ್ತಿ, ಹಂಗಿರುತ್ತೆ ಟೇಸ್ಟ್. ಹೌದಾ? ಏನೇನ್ ಹಾಕ್ತೀರಣ್ಣ ಚಟ್ನಿಗೆ? ಚಟ್ನಿಗೆ ಕಡ್ಲೆ, ಚಟ್ನಿ ಏನು ಹಾಕಲ್ಲ, ಅದೇ ವಿಶೇಷ. ಅದಂಗೆ ಬರೀ ಖಾರ ಹಾಕ್ತಾರೆ. ಹೌದಾ? ಸಿಕ್ಕಾಪಟ್ಟೆ ಖಾರ ಇರುತ್ತಾ? ಸಿಗುತ್ತಾ ನಮ್ಗೆ? ಯಾಕೋ ಹಿಂಗ್ ಅಂದ್ಬಿಟ್ಟೆ. ಮನೆಯಿಂದ ಬರ್ಬೇಕಾದ್ರೆ ಟೋಕನ್ ನಂಬರ್ ಹಾಕಿರ್ತೀವಿ ಅಂತ ಬರೋದಪ್ಪ. ಬರೋದು ಆಮೇಲೆ ಕಿರಿಕ್ ಮಾಡ್ಕೊಂಡೆ ಹೋಗೋದು. ಭಾಗಾರ ಮಾತ್ರ. ಚಟ್ನಿ ಏನೇನ್ ಹಾಕ್ತೀರ ಅಣ್ಣ? ಚಟ್ನಿ ಉರ್ಗಡ್ಲೆ ಚಟ್ನಿ, ಕಾಯಿ ಹಾಕೋದಿಲ್ಲ. ಓಕೆ ಓಕೆ ಓಕೆ. ಉರ್ಗಡ್ಲೆ ಚಟ್ನಿ, ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗ್ರೀಡಿಯನ್ಸ್ ಎಲ್ಲ ಕೇಳ್ಬಿಟ್ರೆ ನನ್ಗೆ ಆಮೇಲೆ ಕಾಂಪಿಟೇಟರ್ ಆಗ್ಬಿಟ್ರೆ. ನಿಮಗೆ ಯಾರು ಕಾಂಪಿಟೇಟರ್ ಆಗಲ್ಲ ಬಿಡಿ. 44 ವರ್ಷದಿಂದ ನಡೆಸ್ತಿದ್ದೀರ ಅಂದ್ರೆ ಅದನ್ನ ನಿರೀಕ್ಷೆ ಮಾಡಲ್ಲ ಸರ್. ನಾನು ಅವ್ರ ಜೀವನ ಅದು. ಇದು ಚಿತ್ರಾನ್ನ ಕಲಿಯೋದ್ರೆ ಮತ್ತೆ ತರ್ಸಲ್ವಾ ಅಣ್ಣ? ಇಲ್ಲ, ಒಂದ್ಸಲಿ ಅನ್ನ ಮಾಡಿ ಒಗ್ಗರಣೆ ಮಾಡಿ ಮುಗಿಸ್ತೀವಿ. ಚಿತ್ರಾನ್ನ ಮಾತ್ರ ಇದೊಂದೇ ಬಾಕ್ಸ್ ಇರುತ್ತೆ ಅಷ್ಟೇ. ಇಡ್ಲಿ ಆದ್ರೆ ತರಿಸ್ತಾ ಇರ್ತೀರ ಖಾಲಿ ಆದಂಗ? ಒಂಚೂರು ಕಡಲೆಕಾಯಿ ಬೀಜ ಜಾಸ್ತಿ ಹಾಕಿ ಸರ್. ಕಡಲೆ ಹಾಕಿರ್ತೀವಿ, ಕಡಲೆಬೇಳೆ ಹಾಕ್ತಿವಿ ಅಷ್ಟೇ. ಕಡಲೆಕಾಯಿ ಬೀಜ ಹಾಕುದಿಲ್ಲ. ಹಾಕ್ಬೇಕು, ಬೇಡ. ಡಿಮ್ಯಾಂಡ್ಸ್.
ಎಲ್ಲ ಲೊಪ್ಪಿಸ್ಬಿಡ ಎಲ್ಲ ಲೊಪ್ಪಿಸ್ಬಿಡ ಅವ್ರು ಹೇಳಿದ್ರು ಅಣ್ಣ ಅಂತಂದ್ರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಸ್ಟಮರ್ಸ್ ಜೊತೆ ಮಾತಾಡ್ತಾರೆ ಅಂತ. ಇಡ್ಲಿಗೆ ವೇಟ್ ಮಾಡ್ತಾ ಇರುವಾಗ ಅವರೇನೆ ಕಸ್ಟಮರ್ಸ್ ಜೊತೆ ಖುಷಿಯಿಂದ ಮಾತಾಡಿ ಟೈಮ್ ಪಾಸ್ ಆಗೋ ತರ ಮಾಡ್ತಾರೆ. ಹಾಗೇನೆ ಈ ತಟ್ಟೆ ಇಡ್ಲಿ ಹೋಟೆಲ್ ಇರೋದು ಹಂಪಿ ನಗರದ RPC ಲೇಔಟ್ನ ಗೌರ್ಮೆಂಟ್ ಲೈಬ್ರರಿಯ ಆಪೋಸಿಟು ಈ ರಾಜಣ್ಣ ಅವರ ಹೋಟೆಲ್ ಸಿಗುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನಾವು ಕೂಡ ಎಲ್ಲದೂ ಟ್ರೈ ಮಾಡಿದ್ವಿ, ನಮಗೇನೆ ತುಂಬಾ ಇಷ್ಟ ಆಯ್ತು. ಈ ವಿಡಿಯೋ ನಿಮ್ಮ ಫ್ರೆಂಡ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.